ಕುಚ್ಚು ಬೇಕು ಅನ್ನೋರು ಈಗ ಕಾಂಟ್ರಾಸ್ಟ್ ಕಲರಲ್ಲಿ ಗ್ರೀನ್ ಕಲರ್ ಕುಚ್ಚುನ ಬೇಕಾದರೆ ಇಲ್ಲಿ ಫಸ್ಟಕ್ಕೆ ಪರ್ಲ್ ಹಾಕಿರ್ತೀವಿ, ಸೆಕೆಂಡದಕ್ಕೆ ಪ್ಲೇನ್ ಇರುತ್ತೆ. ಸೊ ಥರ್ಡದಕ್ಕೆ ಇಲ್ಲಿ ಬೇಕಾದ್ರೆ ನೀವು ಗ್ರೀನ್ ಕಲರ್ದು ಥ್ರೆಡ್ ಕುಚ್ಚನ್ನು ಕೂಡ ಹಾಕೋಬೋದು. ತುಂಬಾ ಕ್ಯೂಟಾಗಿರುವಂಥ ಡಿಸೈನು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರುವಂಥ ಒಂದು ಬಾರ್ಡರ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಆ್ಯಸ್ ಯೂಶ್ವಲ್ಲು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ. ನಾನು ಇದಕ್ಕೆ ಈ ಥರ ಸಿಂಪಲ್ ಆಗಿರೋ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡಿ ಒಂದು ಬಾರ್ಡರ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಪರ್ಲ್ ಹ್ಯಾಂಗಿಂಗ್ ಬೀಡ್ಸನ್ನು ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂಥ ಡಿಸೈನು, 1 ಅವರಲ್ಲಿ ಫಿನಿಷ್ ಮಾಡ್ಬೋದಾದಂಥ ಬಾರ್ಡರ್ ಡಿಸೈನು. ಈ ಡಿಸೈನು ಬಿಗಿನರ್ಸ್ ಫ್ರೆಂಡ್ಲಿ ಆಗಿರೋದ್ರಿಂದ ಹೊಸದಾಗಿ ಸಾರಿ ಕುಚ್ಚು ಹಾಕೋಕ್ಕೆ ಕಲಿತಾ ಇರೋರು, ಕ್ರೋಶಾ ವರ್ಕನ್ನು ಕಲಿತಾ ಇರೋರು ಈ ಡಿಸೈನನ್ನು ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ನಾನು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಬೇಕು ಅನ್ನೋರು 7 ದಾರನ ಕೂಡ ರೆಡಿ ಮಾಡ್ಕೋಬೋದು. 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ನಾನು 2 ಚೈನನ್ನು ಹಾಕೋತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡ್ಮೇಲೆ ನೀಡಿನ ಮೇಲೆ 1 ಸರಿ ದಾರನ ಸುತ್ತಕೊಂಡು ನಾವೀಗ 2ನೇ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ, ಆ ಸ್ಟಿಚ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಡ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡ್ಕೋತೀನಿ, 2 ಲೂಪನ್ನ 1 ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ 1 ಚೈನನ್ನು ಹಾಕ್ಕೊಂಡಿದ್ದೀನಿ. 1 ಚೈನನ್ನು ಹಾಕ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಒಂದು ಪ್ಲೇನ್ ಗೋಲ್ಡ್ ಬೀಡನ್ನು ಹಾಕೋತಾ ಇದ್ದೀನಿ. ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್ನು ಕೂಡ 1 ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನೀಡಿನ ಮೇಲೆ ದಾರನ ಸುತ್ತಕೊಂಡು ನಾವು ಇವಾಗಷ್ಟೇ ಹಾಕ್ಕೊಂಡಿರೋವಂಥ ಸೆಕೆಂಡ್ ಟೈಮ್ ಹಾಕ್ಕೊಂಡಿರ್ತೀವಲ್ವ ಡಬಲ್ ಕ್ರೋಶೆ, ಆ ಸ್ಟಿಚ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡ್ಕೋತೀನಿ, ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋತೀನಿ. ಮತ್ತು ನೀಡಿನ ಮೇಲೆ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡಿಕೊಂಡು ಇನ್ನೊಂದು ಲೂಪನ್ನು ಹಾಗೆ ನೀಡಿನ ಮೇಲೆ ಇಟ್ಕೊಂಡಿದ್ದೀನಿ. 2 ಸರಿ ಆಯಿತು. ಸೊ ಮತ್ತೆ 3ನೇ ಸರಿ ನೀಡಿನ ಮೇಲೆ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋತೀನಿ ನೀಡಿನ ಮೇಲೆ. ಸೊ ಇವಾಗ 4 ಸರಿ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಿನ ಮೇಲೆ 1 ಸರಿ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋತೀನಿ. ಸೊ ಈಗ ನಾನು 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಅದರ ಲೂಪ್ ಮೇಲೆ 5 ಲೂಪ್ಸ್ ಇರುತ್ತೆ. ಸೊ ಈಗ ಇನ್ನೂ 1 ಸರಿ ನಾನು ನೀಡಿನ ಮೇಲೆ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ 1 ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋತೀನಿ. ಸೊ ಇವಾಗ 6 ಲೂಪ್ಸ್ ಇರುತ್ತೆ ನೀಡಿನ ಮೇಲೆ. ಈಗ ನೀಡಿನ ಮೇಲೆ ದಾರ ತಗೊಂಡು 6 ಲೂಪ್ಸ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಆ 6 ಲೂಪ್ಸ್ ಒಳಗಡೆ ಥ್ರೆಡ್ನ ಪಾಸ್ ಮಾಡ್ಕೊಂಬಂದಮೇಲೆ ಥ್ರೆಡ್ ಈ ಥರ ಆಚೆ ಬರುತ್ತೆ 6 ಲೂಪ್ಸಿಂದ. ನೆಕ್ಸ್ಟ್ ಈಗ ಇದನ್ನು 1 ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಬರೀ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಡಬಲ್ ಕ್ರೋಶೆ ಒಂದು ಹಾಕಿರ್ತೀವಲ್ವ, ಅಂದರೆ 2 ಚೈನ್ ಹಾಕಿರೋದು ಒಂದು ಡಬಲ್ ಕ್ರೋಶೆ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಸರಿ ಲಾಕ್ ಮಾಡ್ಕೋತೀನಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಬಿ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ 3 ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಸರಿ ನಾನು ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತು ಪಕ್ಕದಲ್ಲೇ ಇನ್ನೂ 1 ಸಿಂಗಲ್ ಕ್ರೋಶೆನ ಹಾಕೋತೀನಿ. 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಒಂದು ಪರ್ಲ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪರ್ಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಪಾಸ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕ್ 1 ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇನ್ನೂ
ಒಂದು ಸರಿ ಸಿಂಗಲ್ ಕ್ರೋಶನ ಹಾಕೋತೀನಿ, ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ. ಸೊ 3 ಚೈನ್ಸ್ ಏನು ಹಾಕ್ಕೊಂಡಿರ್ತೀವಿ ಅದಕ್ಕೆ 5 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಡಿಸೈನ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ನೀಡಿಲ್ ಮೇಲೆ ದಾರನ ಸುತ್ತಕೊಂಡು ಒಂದು 3 ಚೈನ್ ಅಷ್ಟು ಗ್ಯಾಪ್ ಇಟ್ಟು ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ, ಇನ್ನೆರಡು ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶನ ಹಾಕೋತೀನಿ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ಈಗ ಇದಕ್ಕೆ ಒಂದು ಗೋಲ್ಡನ್ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಒಂದು ಸ್ಮಾಲ್ ಗೋಲ್ಡನ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಕ್ರಿಸ್ಟಲ್ ಬೀಡ್ಸು ಸ್ಮಾಲ್ ಸೈಜ್ ಬರುತ್ತಲ್ಲ ಅದು ಕೂಡ ಹಾಕೋಬೋದು. ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಒಂದು ಸರಿ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಈಗ ಹಾಕ್ಕೊಂಡಿರೋ ಡಬಲ್ ಕ್ರೋಶೆಗೆ 5 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ ಒಂದು ಸರಿ ಲಾಕ್ ಮಾಡಿ ಮತ್ತೆ ನೀಡಲ್ನ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಸರಿ ಥ್ರೆಡ್ನ ಹಾಗೆ ಇಟ್ಕೋತೀನಿ. ಇದೇ ರೀತಿ ನಾವಿಲ್ಲಿ 5 ಟೈಮ್ಸು ಹಾಕ್ಕೊಳ್ಳೋಣ. ನೀಡಲ್ ಮೇಲೆ 6 ಲೂಪ್ಸ್ ಇರಬೇಕು. ಸೊ 5 ಟೈಮ್ಸ್ ಹಾಕಿದಾಗ 6 ಲೂಪ್ಸ್ ಬರಬೇಕು ನಿಮಗೆ. ಸೊ ಇವಾಗ 4 ಆಗಿದೆ. ಇದು 4ನೇ ಡಬಲ್ ಕ್ರೋಶೆ ನಾನು ಹಾಕ್ತಾ ಇರೋದು. ಸೊ ಒಂದು ಸರಿ ಲಾಕ್ ಮಾಡಿ ಥ್ರೆಡ್ನ ಹಾಗೆ ಇಟ್ಕೋತೀನಿ. ಸೊ ಇವಾಗ 5 ಲೂಪ್ಸ್ ಕಾಣಿಸ್ತಾ ಇದೆ ನೀಡಲ್ ಮೇಲೆ. ಸೊ ಇನ್ನೊಂದು ಸರಿ ಹಾಕ್ಕೊಂಡ್ರೆ ಇವಾಗ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿರ್ತೀವಿ. ಆದರೆ ನೀಡಿನ ಒಂದು ಸರಿ ಲಾಕ್ ಮಾಡಿ ಹಾಗೆ ಇಟ್ಕೋತೀನಿ. ಈಗ ನೋಡಿ ನೀಡಿನ ಮೇಲೆ 6 ಲೂಪ್ಸ್ ಇರುತ್ತೆ. ಸೊ ಈ 6 ಲೂಪ್ಸ್ ಒಳಗಡೆ ನೋಡಿ ಕಾಣಿಸ್ತಾ ಇದೆಯಾ, 6 ಲೂಪ್ಸ್ ಇದೆ. ಸೊ ಈ 6 ಲೂಪ್ಸ್ ಒಳಗಡೆನೂ ಫಸ್ಟು ಥ್ರೆಡ್ನ ಪಾಸ್ ಮಾಡ್ಕೊಳ್ಳೋಣ. ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು 6 ಲೂಪ್ ಒಳಗಡೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ಸ್ನ ಹಾಕಿದ್ಮೇಲೆ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ್ಮೇಲೆ ಆ 3 ಚೈನ್ ಏನಿದೆ ಅದಕ್ಕೆ ಬರೀ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಇವಾಗ ನಾನು ಹ್ಯಾಂಗಿಂಗ್ ಬೀಡ್ಸ್ನ ಹಾಕಲ್ಲ. ಸೊ ಇಲ್ಲಿ ಬರೀ 5 ಟೈಮ್ಸು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2 3 4 5. ಸೊ 5 ಟೈಮ್ಸು ಬರೀ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಒಂದಕ್ಕೆ ಮಾತ್ರ ಹ್ಯಾಂಗಿಂಗ್ ಬೀಡ್ ಹಾಕ್ತೀನಿ. ನೆಕ್ಸ್ಟು ಇದೇ ರೀತಿ ಪ್ಲೇನ್ ವಿತೌಟ್ ಹ್ಯಾಂಗಿಂಗ್ ಬೀಡು, ಇದು ಫಸ್ಟ್ ಒನ್ ಮಾತ್ರ ಹ್ಯಾಂಗಿಂಗ್ ಬೀಡ್ ಹಾಕೋತೀನಿ. ನೆಕ್ಸ್ಟು ಇದೇ ರೀತಿ 3 ವರ್ಕ್ ಮಾಡ್ಕೋತೀನಿ ಪ್ಲೇನಾಗಿ. ಮತ್ತು 5th ಡಿಸೈನ್ ಏನು ಬರುತ್ತೆ ಅದಕ್ಕೆ ಇದೇ ರೀತಿ ಒಂದು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೋತೀನಿ. ಸೊ ಅದು ಡಿಸೈನ್ ಹೆಂಗೆ ಬರುತ್ತೆ ಅಂತ ನಿಮಗೆ ಹಾಕಿ ತೋರಿಸ್ತೀನಿ. ಡಿಸೈನ್ ಈ ಥರ ಬಂದಿದೆ ನೋಡಿ. ಈಗ ಫಸ್ಟ್ ಇದಕ್ಕೆ ನಾನು ಪರ್ಲ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಕೆಂಡ್, ಥರ್ಡು, ಫೋರ್ತು ಪ್ಲೇನ್ ಹಾಗೇ ವರ್ಕ್ ಮಾಡ್ಕೊಂಡಿದ್ದೀನಿ ವಿತೌಟ್ ಹ್ಯಾಂಗಿಂಗ್ ಬೀಡು. ಈಗ 5th ವಿತ್ ಹ್ಯಾಂಗಿಂಗ್ ಬೀಡನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇಲ್ಲಿ ಸೇಮ್ ಡಿಸ್ಟೆನ್ಸಲ್ಲೇ ನಾನು ಲಾಕ್ ಮಾಡ್ಕೊತಾ ಬಂದಿದ್ದೀನಿ. ಸೊ ಹಾಗಾಗಿ ಡಿಸೈನ್ ಈ ಥರ ಯೂನಿಫಾರ್ಮಿಟಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೇ ಡಿಸ್ಟೆನ್ಸ್ನೇ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3 ಚೈನ್ಸ್ ಗ್ಯಾಪ್ನ ಬಿಟ್ಟು ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಮತ್ತೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ 1 ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ಒಂದು ಚೈನನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಚೈನನ್ನು ಹಾಕೋತಾ ಇದ್ದೀನಿ. ಚೈನ್ನ ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಒಂದು ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಸರಿ ಲಾಕ್ ಕೂಡ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನೀಡಿದ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ 5 ಟೈಮ್ಸು ನಾವು ಪಫ್ ಸ್ಟಿಚ್ಗೆ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೀಡಿದ ಮೇಲೆ ದಾರನ ಸುತ್ತಕೊಂಡು ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋತೀನಿ. ಮತ್ತು ಈಗ ನೀಡಿದ ಮೇಲೆ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಲಾಕ್ ಮಾಡಿ ಒಂದನ್ನು ಹಾಗೆ ಇಟ್ಕೋತೀನಿ.
ಈಗ ಥರ್ಡ್ ಟೈಮ್ ನೀಡಿದ ಮೇಲೆ ದಾರಾನ ಸುತ್ತಕೊಂಡು ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಲಾಕ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ಇಟ್ಕೊತೀನಿ. ಸೊ ಈಗ 3 ಟೈಮ್ಸ್ ಆಯಿತು. ಈಗ 4th ಟೈಮ್ ಕೂಡ ಸೇಮ್ 2 ಲೂಪನ್ನು ಲಾಕ್ ಮಾಡಿ ಮತ್ತು 1 ಲೂಪನ್ನು ಹಾಗೆ ಇಟ್ಕೊತೀನಿ ನೀಡಲ್ ಮೇಲೆ. ಸೊ 5 ಲೂಪ್ ಆಯಿತು. ನೆಕ್ಸ್ಟ್ ಈಗ 5th ಟೈಮ್ ಕೂಡ ಹಾಗೆ ಮಾಡ್ಕೊಳ್ಳೋಣ. 2 ಲೂಪನ್ನು ಲಾಕ್ ಮಾಡಿ 1 ಲೂಪನ್ನು ಹಾಗೆ ಇಟ್ಕೊತೀನಿ. ಈಗ ನೀಡಲ್ ಮೇಲೆ 6 ಲೂಪ್ಸ್ ಬಂದಿರುತ್ತೆ. ಸೊ 6 ಲೂಪ್ಸ್ನೂ ಕೂಡ ಒಟ್ಟಿಗೆ ಲಾಕ್ ಮಾಡಿಕೊಂಡು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ 3 ಚೈನ್ಸ್ನ ಇದಕ್ಕೆ ಹಾಕೋತಾ ಇದ್ದೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ ಮೇಲೆ ಈಗ ಇದಕ್ಕೆ ನಾವು ಪರ್ಲ್ ಹ್ಯಾಂಗಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಈಗ 3rd ಸಿಂಗಲ್ ಕ್ರೋಶೆ ಬದಲಿಗೆ ನೀಡಲ್ನ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪರ್ಲ್ ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡ್ ಲಾಕ್ನ ಒಂದು ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇನ್ನೂ 2 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, ಈಗ ಒಂದು ಎಕ್ಸ್ಟ್ರಾ ಚೈನು. ಸೊ ಈ ರೀತಿ ಹಾಕಿದ ಮೇಲೆ ನಿಮಗೆ ಫೈನಲಿ ಡಿಸೈನು ಈ ಥರ ಬರುತ್ತೆ. ತುಂಬಾ ಪ್ರೆಟ್ಟಿಯಾಗಿರುವಂಥ ಕ್ಯೂಟಾಗಿರುವಂಥ ಸಾರಿ ಕುಚ್ಚು ಡಿಸೈನು ಈ ಥರ ಬರುತ್ತೆ. 2 ಪರ್ಲು ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ 1 ಪರ್ಲ್ ಬರುತ್ತೆ ಹ್ಯಾಂಗಿಂಗ್ ಪರ್ಲು, ಮತ್ತು 3 ಪ್ಲೇನ್ ಡಿಸೈನ್ ಬರುತ್ತೆ, ಮತ್ತು ಒಂದು ಹ್ಯಾಂಗಿಂಗ್ ಪರ್ಲ್ ಬರುತ್ತೆ. ಇದಾದಮೇಲೆ ಮತ್ತೆ ನೆಕ್ಸ್ಟು ಈ ಥರ 3 ಡಿಸೈನ್ನ ಹಾಕ್ಕೊಂಡು 1 ಪರ್ಲನ್ನ ಹಾಕೋಬೇಕು. ಸೊ ಇವಾಗ ಕುಚ್ಚು ಬೇಕು ಅನ್ನೋರು ಈಗ ಕಾಂಟ್ರಾಸ್ಟ್ ಕಲರಲ್ಲಿ ಗ್ರೀನ್ ಕಲರ್ ಕುಚ್ಚನ್ನ ಬೇಕಾದರೆ ಇಲ್ಲಿ ಫಸ್ಟಿಗೆ ಪರ್ಲ್ ಹಾಕಿರ್ತೀವಿ, ಸೆಕೆಂಡ್ ಇದಕ್ಕೆ ಪ್ಲೇನ್ ಇರುತ್ತೆ. ಸೊ 3rd ಇದಕ್ಕೆ ಇಲ್ಲಿ ಬೇಕಾದ್ರೆ ನೀವು ಗ್ರೀನ್ ಕಲರ್ದು ಥ್ರೆಡ್ ಕುಚ್ಚನ್ನು ಕೂಡ ಹಾಕೋಬೋದು. ತುಂಬಾ ಕ್ಯೂಟಾಗಿರುವಂಥ ಡಿಸೈನು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶೆಟ್ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳು. ಮತ್ತೊಂದು ಹೊಸ ವಿಭಿನ್ನವಾದ ಸ್ಯಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.